ಮಹಾರಾಷ್ಟ್ರದ ನಾಶಿಕ್ನ ಇಬ್ಬರು ಪುಟ್ಟ ಮಕ್ಕಳು ಮಾಡಿರುವ ವಿಡಿಯೋ ಇದೀಗ ಎಲ್ಲರ ಗಮನ ಸೆಳೆದಿದೆ. ಜಂತರ್ ಮಂತರ್ನಲ್ಲಿ ಜೆನ್ಜಿ ಪೀಳಿಗೆ ನಡೆಸಿದ ಪ್ರತಿಭಟನೆಯ ಬಳಿಕ ನಾಶಿಕ್ನ ಈ ಜೆನ್ಜಿ ಆಲ್ಫಾ ಪೀಳಿಗೆ ನಡೆಸಿದ ಪ್ರತಿಭಟನೆ ಹೊಸತೊಂದು ಟ್ರೆಂಡ್ಗೆ ಚಾಲನೆ ಕೊಡುವ ಸಾಧ್ಯತೆ ಇದೆ. ನಾಶಿಕ್ನ ಪೇಗಲ್ಪಾಡಿ ಗೋಹಿರೇವಾಡಿ ಪ್ರದೇಶದ ರಸ್ತೆ ಅವ್ಯವಸ್ಥೆಯ ಕುರಿತಂತೆ ಇಬ್ಬರು ಪುಟ್ಟ ಶಾಲಾ ವಿದ್ಯಾರ್ಥಿಗಳು ವರದಿ ಮಾಡುತ್ತಿರುವ ವಿಡಿಯೋ ಇದು. माझं नाव आदित्य गोरे, गुजरात समूह साहित्य. माझं नाव स्मिता शेख. आमचं गाव पेगलवाडी आहे. छोटंसं गाव आहे आमचं. खड्ड्यात रस्त्यात खड्डा. हे बघा आमच्या गावात किती खड्डे झाले. ವಾಟರ್ ಬಾಟಲ್ ಅನ್ನೇ ಮೈಕ್ನಂತೆ ಬಳಸಿ ಮಕ್ಕಳು ವರದಿ ಮಾಡಿದ್ದಾರೆ. ಮಗು ನಿಂತಿರುವ ರಸ್ತೆ ಉದ್ದಕ್ಕೂ ಗುಂಡಿ ಬಿದ್ದು ನೀರು ತುಂಬಿಕೊಂಡಿದೆ. ನಡೆಯಲು ಸಾಧ್ಯವಾಗದ ಸ್ಥಿತಿಯಲ್ಲಿ ರಸ್ತೆಯ ಪರಿಸ್ಥಿತಿ ಇದೆ. ಬಾಲಕಿ ಈ ಅವ್ಯವಸ್ಥೆಯ ಕುರಿತು ವರದಿ ಮಾಡಿದ್ದಾಳೆ. ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹಿರಿಯರು ಹಿಂದೂ ಮುಸ್ಲಿಂ ಎಂದು ಕಚ್ಚಾಡ್ತಾ ಇರುವಾಗ ಜೆನ್ಜಿ ಪೀಳಿಗೆ ಮತ್ತು ಜೆನ್ಜಿ ಆಲ್ಫಾ ಪೀಳಿಗೆ ದೇಶದ ನಿಜ ಸಮಸ್ಯೆಗಳ ಕಡೆಗೆ ಗಮನ ಸೆಳೀತಾ ಇದೆ ಎಂದು ಅನೇಕರು ಪ್ರತಿಕ್ರಿಯಿಸಿದ್ದಾರೆ. ಈ ದೇಶದ ನಿಜವಾದ ವಾರಸುದಾರರು ಈ ಮಕ್ಕಳಾಗಿದ್ದಾರೆ. ಇವರಿಗೆ ಹಿಂದೂ ಮುಸ್ಲಿಂ ಜಗಳ ಬೇಡವಾಗಿದೆ. ಇವರಿಗೆ ಈ ದೇಶದ ಅಭಿವೃದ್ಧಿ ಬೇಕಾಗಿದೆ. ಇವರು ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಪ್ರಶ್ನಿಸುತ್ತಾರೆ. ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತಿಸುತ್ತಾರೆ. ರಾಜಕಾರಣಿಗಳ ವೈಭೋಗದ ಬದುಕನ್ನ ಪ್ರಶ್ನಿಸುತ್ತಾರೆ. ರಸ್ತೆ ಅವ್ಯವಸ್ಥೆಯ ಬಗ್ಗೆ ಪುಟ್ಟ ಮಕ್ಕಳು ಪ್ರಶ್ನಿಸುತ್ತಾರೆ. ಈ ಎಲ್ಲವೂ ಈಗಿನ ರಾಜಕೀಯ ಪಕ್ಷಗಳ ಪಾಲಿಗೆ ಸವಾಲಾಗಲಿದೆ ಎಂದು ಅನೇಕರು ಬರೆದಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಒಂದು ಬಗೆಯ ರಾಜಕಾರಣವನ್ನ ಮಾಡುತ್ತಾ ಬಂದ ಕೇಂದ್ರ ಸರ್ಕಾರಕ್ಕೆ ಮೊದಲ ಬಾರಿ ಜೆನ್ಜಿ ಪೀಳಿಗೆ ಭಯವನ್ನ ಹುಟ್ಟಿಸಿದೆ. ಸದಾಕಾಲ ಧರ್ಮ ಧ್ರುವೀಕರಣ ಯಶಸ್ವಿಯಾಗದು ಎಂಬುದನ್ನು ಈ ಪೀಳಿಗೆ ಸ್ಪಷ್ಟವಾಗಿ ಸಾರಿದೆ. ಇದೀಗ ಜೆನ್ಜಿ ಆಲ್ಫಾ ಪೀಳಿಗೆ ಕೂಡ ದೇಶದ ಸಮಸ್ಯೆಯ ಬಗ್ಗೆ ವಿಶಿಷ್ಟ ರೀತಿಯಲ್ಲಿ ಬೆಳಕು ಚೆಲ್ಲಿದೆ. ಶಾಲೆಗೆ ಕೊಂಡು ಹೋಗುವ ನೀರಿನ ಬಾಟಲಿಯನ್ನೇ ಮೈಕ್ ಆಗಿ ಬಳಸಿದ ಬಾಲಕಿಯ ಬುದ್ಧಿವಂತಿಕೆಗೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಕಡೆ ನಿಜವಾದ ಸಮಸ್ಯೆಯನ್ನ ಈಗಿನ ಪೀಳಿಗೆ ದೇಶದ ಮುಂದಿಡ್ತಾ ಇದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE.